ಹಾಯ್, ಹೆಲೋ, ನಮಸ್ತೆ. ನಾನು ವಾಸುದೇವ ಪೆರುವಾಜೆ. ಹೌದು ಗೆಳೆಯರೇ, ಒಂದು ಭಯಾನಕ ಘಟನೆಯ ನಂತರ ತನ್ನ ಜೀವನದ ಬದುಕಿನ ದಿಕ್ಕನ್ನೇ ಬದಲಾಯಿಸಿ ಮಹಿಳೆಯೋರ್ವಲು ಪುರುಷನಾಗಿ ಬದುಕಿದ ಕಥೆ ಇದು. ತಮಿಳುನಾಡಿನ ತೂತುಕುಡಿ ಎನ್ನತಕ್ಕಂತಹ ಪ್ರದೇಶದಲ್ಲಿ ಪೆಟ್ಟಿಯಮ್ಮಲ್ ಎನ್ನತಕ್ಕಂತಹ ಓರ್ವ ಮಹಿಳೆ ತನ್ನ ಜೀವನವನ್ನು ಸಾಗಿಸ್ತಿರ್ತಾಳೆ. 20ನೇ ವಯಸ್ಸಿನಲ್ಲಿ ಆಕೆ ಶಿವು ಎಂಬಾತನನ್ನು ವಿವಾಹವಾಗ್ತಾಳೆ. ವಿವಾಹವಾಗಿ ಸ್ವಲ್ಪ ಸಮಯದಲ್ಲಿ ಶಿವು ಹೃದಯಾಘಾತದಿಂದ ಮರಣವನ್ನು ಹೊಂದುತ್ತಾನೆ. ಈ ಆಘಾತದ ನಡುವೆ ಆಕೆ ತಾನು ಗರ್ಭಿಣಿ ಎನ್ನತಕ್ಕಂತಹ ವಿಚಾರ ಅವಳಿಗೆ ಗೊತ್ತಾಗತ್ತೆ. ಸ್ವಲ್ಪ ಸಮಯದಲ್ಲಿ ಒಂದು ಹೆಣ್ಣು ಮಗುವಿಗೆ ಕೂಡ ಜನ್ಮವನ್ನು ನೀಡ್ತಾಳೆ. ತನ್ನ ಬದುಕನ್ನು ಸಾಗಿಸುವುದಕ್ಕೋಸ್ಕರ ತೂತುಕುಡಿಯ ಕಲ್ಲಿದ್ದಲು ಫ್ಯಾಕ್ಟರಿಯಲ್ಲಿ ಆಕೆ ಕೂಲಿ ಕಾರ್ಮಿಕಳಾಗಿ ಕೆಲಸವನ್ನು ನಿರ್ವಹಿಸ್ತಿರ್ತಾಳೆ. ಒಂದು ದಿನ ಆ ಕೆಲಸಕ್ಕೆ ಹೋಗುವಂತಹ ದಾರಿ ಮಧ್ಯೆ ಲಾರಿ ಚಾಲಕನೋರ್ವ ಆಕೆಯನ್ನು ಬಲವಂತವಾಗಿ ಎಳೆದೊಯ್ಯುವ ಕೆಲಸಕ್ಕೆ ಕೈ ಹಾಕ್ತಾನೆ. ಅಂದು ಆಕೆ ಅವನಿಂದ ತಪ್ಪಿಸಿಕೊಂಡು ಬರ್ತಾಳೆ. ತಪ್ಪಿಸಿಕೊಂಡು ಬಂದು ಆ ರಾತ್ರಿ ಇಡೀ ಯೋಚನೆಯನ್ನು ಮಾಡ್ತಾಳೆ. ಯೋಚನೆಯನ್ನು ಮಾಡಿ ಒಂದು ದೃಢವಾದ ನಿರ್ಧಾರಕ್ಕೆ ಬರ್ತಾಳೆ. ಮರುದಿನ ಎದ್ದವಳೆ ಸೀದಾ ತಿರುಚೆಂಡೂರು ಎನ್ನತಕ್ಕಂತಹ ಪ್ರದೇಶದಲ್ಲಿರುವ ದೇವಾಲಯಕ್ಕೆ ಕೈಯಲ್ಲಿ ಒಂದು ಶರ್ಟು ಹಾಗೂ ಪಂಚಿಯನ್ನು ಹಿಡ್ಕೊಂಡು ಹೋಗ್ತಾಳೆ. ಆಕೆ ಆ ದೇವಾಲಯವನ್ನು ಪ್ರವೇಶಿಸುವಂತಹ ಸಂದರ್ಭದಲ್ಲಿ ತಲೆಯನ್ನು ಬೋಲಿಸಿಕೊಂಡು ಕೊನೆಯ ಬಾರಿ ಮಹಿಳೆಯಾಗಿ ಆ ದೇವಾಲಯಕ್ಕೆ ಪ್ರವೇಶವನ್ನು ಮಾಡ್ತಾಳೆ. ಹಿಂದಿರುಗಿ ಬರುವಾಗ ಆಕೆ ಪುರುಷನಾಗಿ ಆ ದೇವಾಲಯದಿಂದ ಹೊರಬರ್ತಾಳೆ. ಪೆಟ್ಟಿಯಮ್ಮಲ್ ಮುತ್ತು ಸ್ವಾಮಿಯಾಗಿ ಅಥವಾ ಮಾಸ್ಟರ್ ಮುತ್ತುವಾಗಿ ಆ ದೇವಾಲಯದಿಂದ ಹೊರಗೆ ಬರ್ತಾಳೆ. ಆಕೆ ಈ ವೇಷವನ್ನು ಧರಿಸಿರುವುದು ತನ್ನ ವ್ಯಕ್ತಿತ್ವವನ್ನು ಬದಲಿಸಿಕೊಳ್ಳುವ ಉದ್ದೇಶವನ್ನು ಇಟ್ಟುಕೊಂಡು ಅಲ್ಲ, ತನ್ನ ಹಾಗೂ ತನ್ನ ಮಗಳ ರಕ್ಷಣೆಯ ತಂತ್ರಗಾರಿಕೆ ಅಲ್ಲಿ ಮುಖ್ಯವಾಗಿತ್ತು. ಅಲ್ಲಿದ್ದ ಕೆಲವರಿಗಷ್ಟೇ ಮಾತ್ರ ಈ ವಿಚಾರ ತಿಳಿದಿರುತ್ತೆ. ಅವಳ ಮಗಳಿಗೂ ಕೂಡ ಸುಮಾರು 10 ವರ್ಷಗಳ ನಂತರ ಈ ವಿಚಾರ ಗೊತ್ತಾಗುತ್ತೆ. ಸುಮಾರು 40 ವರ್ಷಗಳ ಕಾಲ ಆಕೆ ಪುರುಷನ ವೇಷದಲ್ಲಿ ತನ್ನ ಜೀವನವನ್ನು ಸಾಗಿಸ್ತಿರ್ತಾಳೆ. ತನ್ನ ಮಗಳು ವಿದ್ಯಾಭ್ಯಾಸವನ್ನು ಹೊಂದಿ ಮದುವೆಯಾಗಿ ಆರ್ಥಿಕವಾಗಿ ಸುರಕ್ಷಿತವಾದಂತಹ ಸಂದರ್ಭದಲ್ಲೂ ಕೂಡ ಈಕೆ ತನ್ನ ಹಳೆಯ ರೂಪವನ್ನು ಪಡೆಯಲಿಕ್ಕೆ ಇಷ್ಟಪಡಲಿಲ್ಲ. ಯಾಕಂತ ಹೇಳಿದ್ರೆ ತನ್ನ ಕಷ್ಟ ಕಾಲದಲ್ಲಿ ತನಗೆ ಸಹಾಯ ಮಾಡಿದ್ದು ಈ ವೇಷ ಅನ್ನುವಂತಹ ಆ ಒಂದು ಉದ್ದೇಶ ಅವಳಲ್ಲಿತ್ತು. ನಾವು ಈ ಸಮಾಜದಲ್ಲಿ ಅನೇಕ ವ್ಯಕ್ತಿಗಳನ್ನು ಗಮನಿಸ್ತೇವೆ. ಯಾರಿಗೋಸ್ಕರ ಯಾರನ್ನ ಹತ್ಯೆ ಮಾಡುವಂಥವ್ರನ್ನ ಗಮನಿಸಿದ್ದೇವೆ. ಯಾರಿಗೋಸ್ಕರ ಯಾರನ್ನ ಏನಾದರೂ ಮಾಡುವಂತಹ ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಆದರೆ ತನ್ನ ಹಾಗೂ ತನ್ನ ಮಗಳ ರಕ್ಷಣೆಗೋಸ್ಕರ 40 ವರ್ಷಗಳ ಕಾಲ ಪುರುಷನ ವೇಷವನ್ನು ಧರಿಸಿದ ಆ ಪೆಟ್ಟಿಯಮ್ಮಲ್ ಅಥವಾ ಮುತ್ತುಸ್ವಾಮಿಗೆ ನಮ್ಮದೊಂದು ದೊಡ್ಡ ಸೆಲ್ಯೂಟ್. ನನ್ನ ಯೂಟ್ಯೂಬ್ ಚಾನೆಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ, ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್.